ನಿಮಗೆ ಮಾತ್ರ ನೆಮ್ಮದಿಯಲ್ಲಿರಕ್ಕೆ ಬಿಡಲ್ಲ ನಾನು. ಏನಿದು ಮನೇನ ಪ್ಲೇ ಗ್ರೌಂಡ್ ಮಾಡ್ಕೊಂಡಿದ್ದೀರಾ? ಅದು ಅಣ್ಣ, ನೀನ್ ಹೇಳಿದ್ರೆ ಅಷ್ಟೇ ನಗ್ತೀಯ. ಅದೇನ್ ವಿಷಯ ಅಂತ ಹೇಳಿದ್ರೆ ನಾವು ನಗ್ತೀವಪ್ಪ. ಅದ್ಗೆ ನಾನು ನಿನ್ನ ಹೆಂಡತಿ ಅಂತ ಕರೆದ್ರಲ್ಲ, ಅದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಿದೆ. ಅದಕ್ಕೆ ಅದಕ್ಕೇನ ಹಲೋ ಹೆಂಡತಿ ಹಾಯ್ ಹೆಂಡತಿ ಅಂತ ರೇಗಿಸ್ತಿದ್ದೆ. ಐಶು, ಎಲ್ರು ಕೆಲಸ ಮಾಡ್ತಿದ್ದೆ ತಾನೆ, ನೀನು ಹೋಗಿ ಹೆಲ್ಪ್ ಮಾಡು. ಸರಿ ಅಣ್ಣ. ಷಣ್ಮುಗ, ಬ್ಯಾಂಕಲ್ಲಿ ಕೆಲಸ ಇದೆ, ಮರ್ತ್ಬಿಟ್ಟ? ಲೇ, ನೀನು ಮನ್ಸಲ್ಲಿರೋ ವಿಷಯ ಹೇಳಕ್ಕೆ ಎಷ್ಟು ಕಷ್ಟಪಟ್ಟೆ. ಅವ್ರು ನೋಡು ಹಂಗೆ ಥರ ಈಸಿಯಾಗಿ ಹೇಳ್ಬಿಟ್ರಪ್ಪ. ಮಾಡೋ ಕೆಲಸ ಬಿಟ್ಟಿದ್ದೆಲ್ಲ ಚೆನ್ನಾಗಿ ಮಾತಾಡ್ತೀಯ. ಮೊದಲು ಬ್ಯಾಂಕ್ ಹೋಗಿ ದುಡ್ಡು ಇಸ್ಕೊಂಡ್ ಬಾ. ಓಕೆ. ಅದಕ್ಕೆ ನನ್ನ ಹೆಂಡತಿ. ಅಯ್ಯೋ, ಮುತ್ತು ಮಾವ ನಾನು ಹೋಗಿ ಬನ್ನಿ ಅಂತಾನೆ ಹೇಳಿಲ್ಲ. ಮಾವ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಬಿಡಿ, ಬರ್ತೀನಿ ಬಿಡಿ. ಮುತ್ತಣ್ಣ ಅವ್ರ ಮನಸ್ಸಲ್ಲಿ ಬೆಳ್ಳಿಗೆ ಸ್ವಲ್ಪ ಸ್ವಲ್ಪನೇ ಜಾಗ ಮಾಡಿಕೊಡ್ತಿದ್ದಾರೆ ಅನಿಸ್ತಿದೆ. ಮುತ್ತು ಮಾವ ಬೆಳ್ಳಿನ ಪೂರ್ತಿಯಾಗಿ ಹಚ್ಕೊಳ್ಳೋಕ್ಕೆ ನಾನು ಅಡ್ಡಿಯಾಗಿದ್ದೀನಿ ಅಂದಮೇಲೆ ಅವರು ಪೂರ್ತಿಯಾಗಿ ಬೆಳ್ಳಿ ಕಡೆ ವಾಲೋಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಮಾಯಾ? ಅವರಿಬ್ರು ಒಂದಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಮುತ್ತು ಮಾವ ಬೆಳ್ಳಿಗೆ ಹತ್ತಿರ ಆದಷ್ಟು ಅವಳ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಅವ್ರು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾನು ಅವ್ರ ಮುಂದೆ ಹೋಗಿ ನಿಂತು ನಿಮಗೆ ಬೆಳ್ಳಿ ಬೇಕೋ ನಾನು ಬೇಕು ಅಂತ ಇಕ್ಕಟ್ಟಿನ ಪರಿಸ್ಥಿತಿ ನಿಲ್ಲಿಸಿದ್ರೆ ಅವ್ರ ಉತ್ತರ ಏನಾಗಿರ್ಬೋದು ಅಂತ ಲೆಕ್ಕ ಹಾಕಿ. ನನ್ಗೆ ಯಾಕೋ ನಿನ್ನ ಪ್ಲಾನ್ ವರ್ಕೌಟ್ ಆಗೋದು ಕಷ್ಟ ಅನಿಸ್ತಿದೆ ಮಾಯಾ. ಈ ಷಣ್ಮುಗ ಎಲ್ಲದಕ್ಕೂ ಅಡ್ಡ ಬರ್ತಾನೆ, ಆಮೇಲೆ ನೀನೇ ಮುತ್ತಣ್ಣನಿಂದ ದೂರ ಆಗೋ ಹಾಗೆ ಮಾಡ್ತಾನೆ. ನನ್ನ ಮಾತು ಕೇಳು. ಮೊದಲು ಅಡುಗೆ ಮಾಡಿದ ಮೇಲೇ ಟೇಸ್ಟ್ ಗೊತ್ತಾಗೋದು. ಅಡುಗೆ ಮಾಡೋಕ್ಕೂ ಮುಂಚೆ ಟೇಸ್ಟ್ ನೋಡೋಕ್ಕಾಗತ್ತಾ? ಅದಕ್ಕೆ ಹಾಗೆ ಮೊದಲು ಮುತ್ತು ಮಾವಂಗೂ ಬೆಳ್ಳಿಗೂ ಒಂದು ಅವಕಾಶ ಕೊಡೋಣ, ಆಮೇಲೆ ನಮ್ಮ ಅವಕಾಶಕ್ಕೋಸ್ಕರ ಕಾಯೋಣ. ಏನಂತೀರಾ? ಎಕ್ಸ್ಕ್ಯೂಸ್ ಮಿ ಶರ್ಮಿಲಾಕ, ಪಯಣ ಯಾವ ಕಡೆ ಹೊರಟಿದೆ? ಮಾಯನ್ಗೆ ಯಾಕೋ ಮನ್ಸು ಸರಿ ಇಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದೀವಿ. ಒಳ್ಳೇದು ಮಾಡಲೇಬೇಕು. ಊರು ಒಳಗಿರೋ ದೇವಸ್ಥಾನ ಇಲ್ಲ ಹೊರಗಿರೋ ದೇವಸ್ಥಾನನೋ? ಯಾಕೆ ನೀನು ಹೋಗಿ ಪೂಜೆ ಮಾಡಿಸ್ತೀಯಾ? ಹೌದೌದು, ನಿಮಗ್ ಮಂಗಳಾರತಿ ಮನೇಲಿ ಆಗ್ತಿದೆ ಅಂದ್ಮೇಲೆ ನಾನ್ ಬೇರೆ ಒಂದ್ ಸಪೋಸ್ ಮಂಗಳಾರತಿನ? ಅದೇ ಪೂಜೆ ಆದ್ಮೇಲೆ ಆರತಿ ಕೊಡ್ತಾರಲ್ಲ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ನನಗೆ ಬ್ಯಾಂಕಲ್ಲಿ ಕೆಲಸ ಇದೆ, ಇಟ್ಕೆ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಒಂದೇ ಬಿಸಿ. ನೀವು ಬೇಗ ಹೋಗಿ ಲೇಟಾಗಿ ಬನ್ನಿ, ಏನು ತೊಂದರೆ ಇಲ್ಲ. ನಾವು ಬರೋದು ಲೇಟ್ ಆಗ್ಬೋದು, ಯಾವುದಕ್ಕೂ ಮನೆ ಕಡೆ ಸ್ವಲ್ಪ ಹುಷಾರಾಗಿ ನೋಡ್ಕೊ. ನೋಡ್ಕೊಳ್ಳೋಣ. ನೋ ಪ್ರಾಬ್ಲಮ್. ನಾವಿರೋದೇ ಮನೆ ಕಾಯಕ್ಕಲ್ವಾ, ನೀ ಎತ್ತಿನ ನಾಯಿ. ಅದಕ್ಕೆ ಹೊರಡೋಣ. ಜೂನಿಯರ್ ರಾಕ್ಷಸಿ ಸೀನಿಯರ್ ರಾಕ್ಷಸಿ ಇಬ್ರು ಹೊರಗೋಗ್ಬಿಟ್ಟಿದ್ದಾರೆ. ಮನೇಲಿ ಯಾರಿದ್ದಾರೆ? ಐಶು ಸ್ವಾತಿ ಮಾತ್ರ. ಅವ್ರನ್ನೂ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಬೆಳ್ಳಿ ಮುತ್ತು ಇಬ್ರೆ. ಆಹಾ, ಮುತ್ತು ಫೋನ್ ಮಾಡ್ಬೇಕಲ್ಲ. ಎಲ್ಲಿಟ್ಟೆ ಇಲ್ಲಿ.
ಹಲೋ. ತೊಟ್ಲು ತೂಗ್ಸಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಮುತ್ತು. ಏಯ್, ಏನೋ ಹೇಳ್ತಿದ್ಯಾ, ಸರಿಯಾಗಿ ಹೇಳೋ. ಐಶು ಸ್ವಾತಿನ ಕರ್ಕೊಂಡು ನಾ ವಾಟರ್ ಪಾರ್ಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗು ಅಂತ ಹೇಳಿದ್ರೆ ವಾಟರ್ ಪಾರ್ಕ್ ಹೋಗ್ತೀನಿ ಅಂತಿದ್ಯಾ? ನಿನಗೆ ಮಾಡಕ್ ಬೇರೆ ಏನ್ ಕೆಲಸ ಇಲ್ವಾ? ಇದಕ್ಕಿಂತ ಮುಖ್ಯವಾದ ಕೆಲಸ ನಮಗೆ ಬೇರೆ ಇಲ್ಲ ಬಾಸ್, ನಾವು ಹೋಗ್ತಾ ಇದೀವಿ ಅಷ್ಟೇ. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ, ಮಾಯ ಮತ್ತೆ ಶರ್ಮಿಳಾ ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೆಳ್ಳಿ ಬಿಟ್ರೆ ಮನೇಲಿ ಯಾರೂ ಇರಲ್ಲ. ಮತ್ತು ನಾ ಅವತ್ತು ಹೇಳಿದ್ದೆ ತಾನೆ, ಬೆಳ್ಳಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಇದು ಒಳ್ಳೆ ಅವಕಾಶಪ್ಪ. ನೀನು ಬೆಳ್ಳಿ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿಪ್ಪ. ಮುದ್ದೆ ಊಟ ತಿಂದು ಬೇಜಾರಾಗ್ಬಿಟ್ಟಿದೆ, ಬೇಗ ಮದುವೆ ಊಟ ಹಾಕ್ಸರಪ್ಪ. ಆಮೇಲೆ ಕೈ ಬೀಸ್ಕೊಂಡು ರಾಜ್ಕುಮಾರ್ ತರ ಬಂದ್ಬಿಡ್ಬೇಡಪ್ಪ. ಆಯ್ತಪ್ಪ, ಸರಿ. ಮದುವೆ ಆಗಿ ಮಗು ಆಗಿದೆ, ಆದ್ರೂ ಎಲ್ಲ ಹೇಳ್ಕೊಡ್ಬೇಕು ನಿನಗೆ. ಸ್ವಲ್ಪನ ಜನರಲ್ ನಾಲೆಡ್ಜೇ ಇಲ್ಲ. ಎಲ್ಲ ಡೌಟ್ ಇದ್ರೆ ಪಾಟ್ ಅಂತ ಫೋನ್ ಮಾಡೋಣಪ್ಪ, ಓಕೆನಾ? ಅಮ್ಮ, 2 ಮೊಳ ಹೂವು ಕೊಡಿ. ಬೆಳ್ಳಿ, ಮುತ್ತು ಮಾವ, ಮಾವ ಹೂ ತಗೋತಿದ್ದೀರಾ? ಯಾರಿಗೆ? ನಿನಗಲ್ದೆ ಇನ್ ಯಾರಿಗೆ ತಗೊಂಡ್ಲಿ? ನಿನಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಮಷ್ಟೇ ಇಷ್ಟ ಮಾವ. ಹೂ ಮುಡಿಸ್ಲಾ? ಏನ್ ಹಾಗೆ ನೋಡ್ತಿದ್ಯಾ? ನೋಡ್ತಿಲ್ಲ ಮಾವ, ನಿಮ್ಮ ಮನ್ಸಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ದೀನಿ. ಐ ಲವ್ ಯು ಮಾವ. ಐ ಲವ್ ಯು ಮಾವ. ಅಂತ
ಮುತ್ತು ಮಾವ ಬೆಳ್ಳಿಗೋಸ್ಕರ ಹೂವು ತೊಗೊಂಬಂದಿದ್ದಾರೆ. ಹುಲಿ ಮೊದಲು ತನ್ನ ಬೇಟೆಗೋಸ್ಕರ ಕಾಯುತ್ತೆ, ಆಮೇಲೆ ತನ್ನ ಆರ್ಭಟ ಶುರು ಮಾಡುತ್ತೆ. ನಾನು ಹಾಗೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ಕೋತೀನಿ. ನೀವು ಇವಾಗ ದೇವಸ್ಥಾನಕ್ಕೆ ಹೊರಡಿ. ಷಣ್ಮುಗ, ನನ್ನನ್ನೇ ಯಾಮರಿಸ್ತೀಯಾ? ಒಳಗಡೆ ಹೀರೋಯಿನ್ ಕಾಯ್ತಿದ್ದಾಳೆ. ಹೀರೋ ಇವಾಗ ಎಂಟ್ರಿ, ನಾನಿಲ್ಲಿ ಹೊರಗಡೆ ವಿಲನ್ನ? ಮುತ್ತು ಮಾವ, ಬರ್ತಿದ್ದೀನಿ. ಸರಿಯಾಗಿ ಲಾಕ್ ಮಾಡ್ತೀನಿ. ಬೆಳ್ಳಿ, ಮಾವ ಇದೇನಿದು? ಹೀಗೋಗಿ ಹೀಗೆ ಬಂದ್ಬಿಟ್ರಿ, ಎಲ್ಲ ಕೆಲಸ ಆಗೋಯ್ತಾ? ಎಲ್ಲ ಕೆಲಸ ಮುಗೀತು, ಅದಕ್ಕೆ ಬಂದೆ. ಹೌದು, ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಶರ್ಮಿಳಕ್ಕ ಮಾಯಕ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಷಣ್ಮುಗಣ್ಣ ಐಶು ಸ್ವಾತಿನ ಅದೇನೋ ವೇಟ್ರ್ ಪಾರ್ಕ್ ಅಂತ. ವಾಟರ್ ಪಾರ್ಕ್ ಅದು. ಹಾ ಮಾವ, ಅದೇ. ಇನ್ನ ಕಾರ್ತಿ ಅದೇನೋ ಕತೆ ವಿಚಾರವಾಗಿ ಪಕ್ಕದವ್ರಿಗೆ ಹೋಗಿದ್ದಾನೆ. ಓಕೆ ಓಕೆ ಓಕೆ, ಒಟ್ನಲ್ಲಿ ಮನೆ ನೀನು ಒಬ್ಳೇ ಇದೆಯಾ? ಅಯ್ಯೋ, ಈಗ ನೀವ್ ನನ್ನ ಜೊತೆಲಿ ಇದ್ದೀರಲ್ಲ ಮಾವ. ಯಾಕೆ ಮಾವ ನಗ್ತಿದ್ದೀರಾ? ನಿನ್ನ ನೋಡ್ತಿದ್ರೆ ನಮ್ಮೂರ ಅಪ್ಪೇಗೌಡ ಮೇಷ್ಟೇ ನೆನಪಾಗ್ತಾರೆ. ಹೌದಾ? ಹೌದು, ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರೆ 5 ಉತ್ತರ ಕೊಡ್ತಿದ್ರು. ನೀನು ಹಾಗೇನೆ. ಅಯ್ಯೋ ಮಾವ, ಕೆಂಬಿಡ್ತಿದ್ಯಾ? ಇರಿ, ಕಷಾಯ ಮಾಡ್ಕೊಡ್ತೀನಿ. ಏಯ್, ಅದೆಲ್ಲ ಏನು ಬೇಡ. ಯಾಕೆ ಮಾವ, ಏನಾಯ್ತು? ಯಾರಾದ್ರೂ ಬರ್ತಿದಾರಾ? ಇಲ್ಲ ಇಲ್ಲ, ಯಾರು ಇಲ್ಲ. ಅದು ಅರೆ ಮಾವ, ಹೂವ. ಆ ಅಕ್ಕ ದೇವ್ರಿಗೆ ಹೂವ ತಂದಿರ್ಲಿಲ್ಲ ಅಂತ ಚೆನ್ನಾಗಿ ಬೈಕೋತಿದ್ದೆ. ನೀವು ತಂದಿದ್ದೀರಲ್ಲ, ಕೊಡಿ ಮಾವ. ದೇವ್ರಿಗೆ ತಾನೇ? ದೇವ್ರಿಗೆ. ಬನ್ನಿ ಮಾವ. ಆ ಹೂವು ದೇವ್
ಇನ್ನೇನು ನೆಕ್ಸ್ಟ್ ಅದೇ ಅನ್ಸುತ್ತೆ. ಹೂ ಮಾವ, ಹೇಗೆ ಗೊತ್ತಾಯ್ತು? ಅದೇನು ರಾಕೆಟ್ ಸೈನ್ಸ? ನಿನಗೆ ಇಷ್ಟ ಇರೋದು ಒಂದು ದೇವ್ರ ಮನೆ, ಅದು ಬಿಟ್ಟರೆ ಅಡುಗೆ ಮನೆ. ನೀವು ಅಂದರೆ ನನಗೆ ತುಂಬ ಇಷ್ಟ. ಏನೋ ಹೇಳ್ದೆ ನೀನು? ಅಯ್ಯೋ ಇಲ್ಲ ಮಾವ, ಇಲ್ಲ, ಏನು ಕೇಳಿಸ್ದಾಗಿತ್ತು. ಅದು ನಿಮ್ಮ ಬಗ್ಗೆ ಅಂತೂ ನಾನು ಮಾತಾಡಿಲ್ಲ, ಪ್ರಾಮಿಸು. ಮಾವ, ನಂಗೆ ಅಡುಗೆ ಮನೇಲಿ ಕೆಲಸ ಇದೆ. ಬೆಳ್ಳಿ, ಒಂದು ನಿಮಿಷ. ಬೆಳ್ಳಿ, ಒಂದು ನಿಮಿಷ. ಅಲ್ಲ, ಬೆಳಗ್ಗೆ ಆದ್ರೆ ಸಾಕು, ನನಗೇನು ಬೇಕು, ಸ್ವಾತಿಗೇನು ಬೇಕು, ಮನೆಯವ್ರಿಗೇನು ಬೇಕು ಅಂತ ಯೋಚನೆ ಮಾಡ್ತೀಯಾ? ನಿನ್ನ ಬಗ್ಗೆ ಯಾವತ್ತು ಯೋಚನೆ ಮಾಡಿಲ್ವಾ? ನೀವೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಮಾವ.